ಹಾಗೆ ನನ್ನ ಮಗ ನಿರಂಜನ್ ಏನು ಮಗ ನಿರಂಜನ್ ಅಂತ ಏನು ಅನ್ಕೊಂಬಿಡಿ. ನಮ್ಮ ಅಣ್ಣನ ಮಗ ನನ್ನ ಮಗನ ಥರನೇ ನನ್ನ ಮಗ ನಿರಂಜನ್ ಒಂದು ದೊಡ್ಡ ಸಿನಿಮಾ, ಒಂದು ಅದ್ಭುತವಾದ ಸಿನಿಮಾದಲ್ಲಿ ನಟಿಸಿದ್ದಾರೆ. ಆ ಫಿಲಮು ಫೆಬ್ರವರಿ 14 ರಿಲೀಸ್ ಆಗ್ತಿದೆ. ಅದೇ ಸೀತಾ ಪಯಣಂ ಅಂತ ಸಿನಿಮಾ. ಇದನ್ನ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ಯಾರು ಗೊತ್ತಾ? ನಿಮ್ಮೆಲ್ಲರ ಅತಿ ಮೆಚ್ಚಿನ ನಟ ಅರ್ಜುನ್ ಸರ್ಜಾ ಅವರು. ಅರ್ಜುನ್ ಸರ್ಜಾ ಅವರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ. ಅವರ ಮಗಳು ಐಶ್ವರ್ಯ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅವರಿಬ್ರು ಪೇರ್ ನೋಡ್ಬೇಕು ನೀವು, ಎಷ್ಟು ಅದ್ಭುತವಾಗಿದೆ ಅಂದ್ರೆ ಇದಕ್ಕೆಲ್ಲ ಹ್ಯಾಟ್ಸ್ ಆಫ್ ಅರ್ಜುನ್ ಸರ್ಗೆ ಹೇಳಬೇಕು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನ್ನ ಮಗ ನಿರಂಜನ್ ಅವನು ಚೈಲ್ಡ್ ಆರ್ಟಿಸ್ಟ್ ಅಂತ ಹೇಳ್ಬಾರ್ದು. ಅವ್ನು ಚೈಲ್ಡ್ ಆರ್ಟಿಸ್ಟ್ ಆಗಿ ವಿಷ್ಣು ಸರ್ ಜೊತೆ ಆಕ್ಟ್ ಮಾಡಿದ್ದಾನೆ. ಬಟ್ ಅವನ್ನ ಏನೋ ಒಂದು ಶಿಶು ಆರ್ಟಿಸ್ಟ್ ಅಂತಾರಲ್ಲ, ಇನ್ಫೆಂಟ್ ಆರ್ಟಿಸ್ಟ್ ಅಂತ ಆತರ ಹೇಳ್ಬೇಕು ಅವನ್ನ. ಯಾಕಂದ್ರೆ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ. ಅದರಲ್ಲಿ ಮೊದಲನೇ ಶಾಟ್ ಸಿನಿಮಾಲಿ ಒಂದು ಮಗು ಅಳುತ್ತೆ. ಆ ಮಗು ಬೇರೆ ಯಾರಲ್ಲ, ನಮ್ಮ ನಿರಂಜನ್ನೇ. ಇನ್ನೂ ಒಂದು 6 ತಿಂಗಳು ಮಗು. ಏನೋ ಒಂದು ಶಾಟ್ ಬೇಕಾಗಿತ್ತು, ಏನೋ ನಿರಂಜನ್ನೇ ಕರೆಸಿ ಆ ಶಾಟ್ ತೆಗೆದ್ವಿ. ಅವತ್ತಿಂದ ಇವತ್ತವರೆಗೂ ಅವನಿಗೆ ಸಿನಿಮಾ ಯಾವ ತರ ಅಂದ್ರೆ ಅವನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು, ಅವನೇ ಫೈಟ್ ಮಾಡ್ಕೊಂಡು, ಅದೇನೋ ಫ್ಲಿಪ್ಗಳು ಮಾಡ್ಕೊಂಡು ಎಲ್ಲ ರೀತಿ ರೆಡಿ ಆಗ್ಬಿಟ್ಟ. ಅವನ ಮನಸ್ಸಲ್ಲಿ ಅವತ್ತೇ ಹೀರೋ ಆಗ್ಬಿಟ್ಟಿದ್ದ. ಅವನ ಡೆಡಿಕೇಶನ್ ನಮ್ಮ ಮನೆಯವ್ರಿಗೆಲ್ಲ ಒಂದು ಸ್ಫೂರ್ತಿ. ಆ ಥರ ಅವ್ನು ಡೆಡಿಕೇಟೆಡ್ ಬಾಯ್ ಅವನು. ಈ ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಅವ್ನ ಡ್ಯಾನ್ಸ್ ಆಗಲಿ, ಅವ್ನ ಫೈಟ್ಸ್ ಆಗಲಿ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾ ನೋಡಿ. ಇಬ್ರು ಅದ್ಭುತವಾಗಿ ನಟಿಸಿದ್ದಾರೆ, ಐಶ್ವರ್ಯ ಅಂಡ್ ನಿರಂಜನ್. ಅರ್ಜುನ್ ಸರ್ ಅವರ ಡೈರೆಕ್ಷನ್ ನಿಜವಾಗ್ಲೂ ನಂಗೆ ಆಶ್ಚರ್ಯ ಅನ್ಸ್ಬಿಡುತ್ತೆ. ಯಾಕಂದ್ರೆ ಈ ಸಿನಿಮಾ ನೋಡಿ ಹೇಳ್ತಾ ಇದ್ದೀನಿ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸಿನಿಮಾ ನೋಡಿ ಮನೆ ಮಂದಿಯವರೆಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ಫೆಬ್ರವರಿ 14ಗೆ ರಿಲೀಸ್ ಆಗ್ತಿದೆ ಸಿನಿಮಾನ. ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವೆಲ್ಲರೂ ನೋಡಬೇಕು, ಹಾರೈಸಬೇಕು, ಹರಿಸಬೇಕು, ಆಶೀರ್ವದಿಸಬೇಕು. ಈ ಸಿನಿಮಾ ಒಂದು ದೊಡ್ಡ ಹಿಟ್ ಆಗಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್.